ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೊ ನೀವು ಹೋಪ್ಸ್ನ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಲಿಸ್ಟಲ್ಲಿರೋ ಕೆಲವು ಮಕ್ಕಳು ಸಿಗಬೇಕಾಗಿದೆ. ಅದರಲ್ಲಿ ಕೆಲವು ಮಕ್ಕಳು ಡೀಟೇಲ್ಸ್ ಸಿಕ್ಕಿದೆ. ಅವರೀಗ ನಾಟ್ ರೀಚಬಲ್, ಫಾರಿನ್ನಲ್ಲಿದ್ದಾರೆ. ಅವನ್ನ ರೀಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೀಟೇಲ್ಸ್ ಕೊಡ್ತೀವಿ. ಓಕೆ, ಬಟ್ ಈ ಬೇರೆ ಮಕ್ಕಳು ಅಂತ ಹೇಳಿದ್ರಲ್ಲ, ಇಫ್ ಯು ಡೋಂಟ್ ಮೈಂಡ್ ಅವ್ರ ಅಡ್ರೆಸ್ ಕೊಡೋಕ್ಕಾಗುತ್ತಾ? ನಾವು ಹೋಗಿ ನೋಡ್ಕೊಂಬರ್ತೀವಿ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೋದಲ್ವಾ? ಕೊಡ್ಬೋದು, ಬಟ್ ಎನಿ ಪ್ರಾಬ್ಲಮ್ ಸರ್? ನೀವು ಹೋಗಿ ಡಿಸ್ಟರ್ಬ್ ಮಾಡಿದ್ರೆ ಅಂತ ಆಗದು ದೊಡ್ಡ ಇಶ್ಯೂ ಆಗಿಬಿಡುತ್ತೆ. ಆಗ ನಮ್ಮ ಮೇಲೆ ಬರುತ್ತೆ ಸರ್. ಆಗ ಆನ್ಸರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯು ಡೋಂಟ್ ವರಿ ಸರ್, ನಾವು ಅವ್ರಿಗೇನೂ ತೊಂದರೆ ಮಾಡಲ್ಲ. ದೂರದಿಂದ ಮಗು ನೋಡ್ತೀವಿ. ಹೆತ್ತ ತಂದೆ ತಾಯಿಯಾಗಿ ನಮ್ಮ ಇನ್ಸ್ಟಿಂಕ್ಟು ವರ್ಕ್ ಆಗ್ಬೋದಾ ಅಂತ. ಹೋಪ್ ನಿಮಗೆ ನಮ್ಮ ಒದ್ದಾಟ ಅರ್ಥ ಆಗ್ತಾ ಇರ್ಬೋದು. ಅರ್ಥ ಆಗುತ್ತೆ ಸರ್. ನಮಗೂ ಮಕ್ಕಳು ಮರಿ ಇದ್ದಾರೆ. ಸರಿ, ನಿಮ್ಮ ಪ್ರಯತ್ನ ನೀವು ಮಾಡಿ. ನಾನು ಮಕ್ಕಳ ಲಿಸ್ಟ್ನ ಪ್ರಿಂಟ್ ಹಾಕಿ ಕೊಡ್ತೀನಿ. ಅದರಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ಸಿಗುತ್ತೆ. ಒಂದು ನಿಮಿಷ. ಒಂದು ನಿಮಿಷ. ಹಲೋ, ಇದೇನಿದು? ಪ್ರೀತಿಯ ಗೌತಮ್ ಅವರೇನಾ? ಗೌತಮ್ ಅವರೇ, ನಿಮಗೆ ಗೊತ್ತು, ನಾನು ನಿಮ್ಮನ್ನು ಅದೆಷ್ಟು ಪ್ರೀತಿಸ್ತೀನಿ, ನಿಮಗೋಸ್ಕರ ಅದೆಷ್ಟು ಹಂಬಲಿಸ್ತೀನಿ ಅಂತ. ಅದನ್ನು ನಾನು ಮಾತಿನಲ್ಲಿ ಹೇಳಬೇಕಾಗಿಲ್ಲ, ಹೇಳೋದಕ್ಕಾಗೋದೂ ಇಲ್ಲ. ನನ್ನ ಕಣ್ಣಲ್ಲಿ, ನನ್ನ ಮಾತಲ್ಲಿ, ನನ್ನ ನಡೆ ನುಡಿಯಲ್ಲಿ ಅದು ಕಾಣುತ್ತೆ. ನಾನು ಇದನ್ನೆಲ್ಲ ಹೇಳ್ಕೋಬೇಕು, ಎಕ್ಸ್ಪ್ರೆಸ್ ಮಾಡ್ಕೋಬೇಕು, ನನ್ನ ಮನಸ್ಸನ್ನು ನಿಮ್ಮ ಮುಂದೆ ತೆರೆದಿಡಬೇಕು ಅಂತ ತುಂಬ ಸತಿ ಅಂದ್ಕೋತೀನಿ. ಪ್ರಯತ್ನ ಕೂಡ ಮಾಡಿದ್ದೀನಿ. ಆದರೆ ಪ್ರತಿ ಬಾರಿನೂ ನಾನು ಸೋತಿದ್ದೀನಿ. ಹೇಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ ಅದು. ಕ್ಷಮಿಸಿ. ನನಗೆ ಗೊತ್ತು ನಾನಿರೋ ಪರಿಸ್ಥಿತಿ, ನೀವಿರೋ ಪರಿಸ್ಥಿತಿ ಏನು ಅಂತ. ಬಟ್ ನಮ್ಮ ಪ್ರೀತಿ ಅದನ್ನೆಲ್ಲ ಮೀರಿದ್ದು. ಅದಕ್ಕೆ ಯಾವ ಬೇಲಿನೂ ಇಲ್ಲ, ಯಾವುದರ ಹಂಗೂ ಇಲ್ಲ. ನಿಮ್ಮ ಹತ್ರ ಎಲ್ಲನೂ ಹೇಳ್ಕೋಬೇಕು ಅನ್ನೋ ಆಸೆ ಇದೆ ನನಗೆ, ಆದರೆ ಆಗ್ತಾ ಇಲ್ಲ. ಆದಷ್ಟು ಬೇಗ ನಿಮ್ಮ ಮುಂದೆ ನಿಂತು ಎಲ್ಲನೂ ಹೇಳ್ಕೋಬೇಕು, ಹೇಳಿ ಹಗುರಾಗಬೇಕು ಅಂತ ಅನ್ನಿಸ್ತಾ ಇದೆ ಗೌತಮ್ ಅವರೇ. ಪ್ಲೀಸ್, ನನ್ನನ್ನು ನೀವು ಒಪ್ಕೋತೀರಾ ಅಲ್ವಾ? ನಾನು, ನೀವು, ಮಿಂಚು, ನಾವೆಲ್ಲರೂ ಒಟ್ಟಿಗೆ ಒಂದೇ ಗೂಡಲ್ಲಿ ಹಾಯಾಗಿರಬೇಕು, ಖುಷಿಯಾಗಿರಬೇಕು ಅನ್ನೋದು ನನ್ನ ಆಸೆ. ಇದನ್ನು ಪೂರ್ತಿ ಮಾಡ್ತೀರಾ ಅಲ್ವಾ? ಹೆಸರು ಯಾಕೆ ಖಾಲಿ ಬಿಟ್ಟಿದ್ದಾರೆ? ಅಮೃತಧಾರೆ,